ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿರಃ ಸಜ್ಜನಾನಾಂ ನಿಖಿಲಗುಣಗಣಾನೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೂನಃ ಅಶೇಷವಾಗ್ಯಾದ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವರ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತನೀ ಭವಪ್ರಸನ್ನಾ ವದನೆ ಚ ಮಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಿಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸನ್ನಿಧಿಭೂಯಾತ್ ಶ್ರೀಮದಾಚಾರ್ಯ ಭಾವಗಃ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚೈಷಾಣಾ ಚಾರುಮಾಮಿಹ ವಾದಯೇ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾ ಚ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಯೇಷು ದಭ್ರಮತೀಂ ದಭ್ರಾನ್ ಹಸತ್ಯುಚ್ಚೈಃ ಸತಾಂ ಸಭಾ ಚಿಂತಾಮಣೀಶ್ಚಿಂತಯಂತಿ ಮಿತಾನವ್ಯಮಿತರ್ಥದಾನ್. ಸ್ವಸ್ತಿ ಅಸ್ತು. ಇವತ್ತು ಮತ್ತೊಬ್ಬ ಮಹನೀಯರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಪುರಂದರ ದಾಸರ ಆರಾಧನೆ. ಇವತ್ತಿನ ದಿವಸ ನಾವು ಪುರಂದರ ದಾಸರ ಮಹಿಮೆಯನ್ನು, ಅವರು ಸಮಾಜಕ್ಕೆ ಏನನ್ನು ನೀಡಿದ್ದಾರೆ ಅಂತನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ದಾಸನಾಗುವುದು ಸುಲಭವಲ್ಲ, ಅದು ಬಹಳ ಕಠಿಣದ ಕೆಲಸ. ಅದನ್ನು ತಿಳಿಸಿಕೊಟ್ಟು ಆ ಮೂಲಕ ನಮ್ಮೆಲ್ಲರಿಗೂ ಕೂಡ ನಾವು ಭಗವಂತನ ದಾಸರಾಗಬೇಕು ಅಂತ ಹೇಳಿ ಸಂದೇಶವನ್ನು ನೀಡುತ್ತಾರೆ. ನಿತ್ಯದ ಪ್ರವಚನದಂತೆ ಮೊದಲು ಸುಮಧು ವಿಜಯದ ಪ್ರವಚನವನ್ನು ಮುಂದುವರಿಸಿ ಅನಂತರದಲ್ಲಿ ದಾಸರ ಮಹಿಮೆಯನ್ನು ಕೇಳೋಣ. ಯಾಕೆ ಅಂದರೆ ಆದಿ ದಾಸ ಅಂತ ಕರೆಸಿಕೊಂಡವರು ವಾಯುದೇವರು. ಪ್ರಾಣದೇವರು ಮೊದಲು ದಾಸ ಅಂತ ತಮ್ಮನ್ನು ತಾನು ಕರೆದುಕೊಂಡದ್ದು. ಬೇರೆಯವರು ಯಾರೂ ಇಷ್ಟು ಸ್ಪಷ್ಟವಾಗಿ ತನ್ನನ್ನು ದಾಸ ಅಂತ ಘೋಷಣೆಯೇ ಮಾಡಿಲ್ಲ. ಉದ್ಘೋಷಣೆಯನ್ನು ಮಾಡುವಾಗ ವಿನೀತ ಭಾವ ಬೇಕಾಗ್ತದೆ. ವಿನಮ್ರನಾಗಿದ್ದಲ್ಲಿ ಮಾತ್ರ ದಾಸ ಅಂತ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ದರೆ ಯಾವಾಗಲೂ ನಾವು ಈಶಾ ಅಂತನ್ನೋ ಭಾವನೆಯಲ್ಲೇ ಇರ್ತೀವಿ. ದಾಸ ಎನ್ನುವ ಭಾವನೆಯನ್ನು ಮೊಟ್ಟ ಮೊದಲು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟದ್ದು, ಆದಿ ಕವಿ ಅಂತ ಕರೆಸಿಕೊಂಡದ್ದು ವಾಲ್ಮೀಕಿಗಳೇನಿದ್ದಾರೆ ಅವರು ರಾಮಾಯಣದಲ್ಲಿ ವಾಯುದೇವರ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಹೇಗಿದ್ರು ಹನುಮಂತ ಅಂತ ಕೇಳಿದರೆ
ರಾಮದೂತ, ರಾಮನ ದಾಸ ಅಂತ ಹೇಳಿಕೊಳ್ತಿದ್ರಂತೆ. ಎಲ್ಲೇ ಯಾರನ್ನಾದರೂ ಪರಿಚಯ ಮಾಡಿಕೊಳ್ಬೇಕಾದ್ರೆ ನಿಮ್ಮ ಹೆಸರೇನು, ನೀನೇನು ಅಂತ ಕೇಳಿದ್ರೆ ನಾವೆಲ್ಲ ನಮ್ಮ ಹೆಸರಿನ ಹಿಂದೆ ಮುಂದೆ ಮೇಲೆ ಕೆಳಗೆ ಇದ್ದದ್ದು ಇಲ್ಲದೆ ಇದ್ದ ಪ್ರಶಸ್ತಿಗಳನ್ನೆಲ್ಲ ಸೇರಿಸಿ, ಕೆಲವರಿಗೆಲ್ಲ ಏನೋ ಹುಚ್ಚು, ತಮ್ಮ ಹೆಸರಿಗಿಂತ ಮೇಲೆ ಜಾಸ್ತಿ ಇರಬೇಕು ಅಂತ ಹುಚ್ಚು ಕೆಲವರಿಗೆಲ್ಲ. ಹಾಗೆಲ್ಲ ಏನೇನೋ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಹನುಮಂತನಿಗೆ ಕೇಳಿದರೆ ಹನುಮಂತ ಹೇಳಿದ್ದು ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸನಾಗಿದ್ದೇನೆ ಅಂತ ಪರಿಚಯ ಮಾಡಿಕೊಂಡ. ಯಾರ ಮುಂದೆ ಅಂದರೆ ವೈರಿ ಮುಂದೆ, ರಾಮನ ಮುಂದೆ ಪರಿಚಯ ಮಾಡಿಕೊಳ್ಳುವಾಗ ನಾನು ರಾಮನ ದಾಸ ಅಂತ ಪರಿಚಯ ಮಾಡಿಕೊಂಡ್ರು. ಹೀಗಾಗಿ ಆದಿ ದಾಸ ಅಂತ ಕರೆಸಿಕೊಂಡ ಆಚಾರ್ಯರ ಚರಿತ್ರೆಯನ್ನು ಮೊದಲು ಕೇಳಿ ಅನಂತರದಲ್ಲಿ ಅವರ ಸಂಪ್ರದಾಯವನ್ನು ಅನುಸರಣೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿರುವಂತಹ ಪುರಂದರದಾಸರ ಚರಿತ್ರೆಯನ್ನು ಕೇಳೋಣ. ಸುಮಧ್ವ ವಿಜಯದ 15ನೇ ಸರ್ಗದಲ್ಲಿ 85ನೇ ಶ್ಲೋಕದಿಂದ ನಮ್ಮ ಪ್ರವಚನ ಪ್ರಾರಂಭ ಆಗಬೇಕು. ಆಚಾರ್ಯರ ಗ್ರಂಥಗಳನ್ನು ವರ್ಣಿಸ್ತಾ ಬರ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯ. ಗಾತ್ರದಲ್ಲಿ ಸಣ್ಣ ಸಣ್ಣ ಕೃತಿಗಳು ಆಚಾರ್ಯರು. ನೀವು ನೋಡಿದರೆ 12 ಸ್ತೋತ್ರ ಒಂದು 12 ಅಧ್ಯಾಯ, ಏನು ಬಾಳಿರೋದಿಲ್ಲ. ಎಲ್ಲ ಅಧ್ಯಾಯಗಳಲ್ಲಿ 8-10 ಶ್ಲೋಕ ಹಿಡ್ಕೊಂಡ್ರೆ ಒಂದು 120-150 ಶ್ಲೋಕದಲ್ಲಿ 12 ಸ್ತೋತ್ರ ಮುಗಿದೋಯ್ತು. ಸದಾಚಾರ ಸ್ಮೃತಿ ಒಂದು 25-30 ಶ್ಲೋಕ ಮುಗಿದೋಯ್ತು. ಕೃಷ್ಣಾಮೃತ ಮಹಾಣ ಒಂದು 200 ಶ್ಲೋಕ ಮುಗಿದೋಯ್ತು. ಎಲ್ಲ ಗ್ರಂಥಗಳನ್ನು ನೋಡ್ತಾ ಬಂದರೆ ಆಚಾರ್ಯ ಕೃತಿಗಳು ಬಹಳ ಸಣ್ಣ ಸಣ್ಣವು. ಗಾತ್ರದಲ್ಲಿ ಸಣ್ಣ ಇದ್ದದ್ದನ್ನು ನೋಡಿ ಕೆಲವು ಮೂರ್ಖ ಜನರು ಅಪಹಾಸ ಮಾಡಿದರಂತೆ. ಯೇಷು ದಭ್ರಮತೀಂ ದಭ್ರಾನ್ ಹಸತ್ಯುಚ್ಚೈ ಸತಾಂ ಸಭಾ ಚಿಂತಾಮಣೀಂ ಚಿಂತಯಂತಿ ಮಿತಾನಪ್ಯಮಿತಾರ್ಥದಾನ್. ಏನು ಹಾಸ್ಯ ಮಾಡಿದರು ಅಂದರೆ ಮಧ್ವಾಚಾರ್ಯರಿಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೀಲಿಕ್ಕೆ ಬರೋದಿಲ್ಲ ಕಾಣಿಸ್ತದೆ, ಯಾವಾಗಲೂ ಸಣ್ಣ ಸಣ್ಣ ಗ್ರಂಥ ಬರೀತಿರ್ತಾರೆ ಅಂತ. ಅದಕ್ಕೆ ಸಜ್ಜನರು ಸಭೆಯಲ್ಲಿ ಅಂಥವರನ್ನು ನಗೆ ಆಡ್ಕೋತಿದ್ರಂತೆ. ಏನು ಹುಚ್ಚರು ಎಲ್ಲಾದರೂ. ಗಾತ್ರದಲ್ಲಿ ಸಣ್ಣದಿದೆ ಅಂತಂದ ಮಾತ್ರಕ್ಕೆ ಕೆಲಸ ಕಡಿಮೆ ಮಾಡ್ತದೆ ಅಂತ ಯಾಕೆ ತಿಳ್ಕೋಬೇಕು? ದೇಹದ ತುಂಬ ವ್ಯಾಪಿಸಿಕೊಂಡ ರೋಗವನ್ನು ಒಂದು ಸಣ್ಣ ಮಾತ್ರೆಯೇ ಕಡಿಮೆ ಮಾಡೋದು. ಗುಳಿಗೆ ಹೆಂಗಿರ್ತದೆ? ಆಚಾರ ದೇಹದಷ್ಟಿರಂಗಿಲ್ಲ ಗುಳಿಗೆ. ಆಚಾರ್ಯರಿಗೆ ತಲೆಶೂಲಿ ಬಂದದ ಅಂತ ತಿಳ್ಕೊಂಡು ಹೇಳಿ ಆಚಾರ ತಲೆ ಸೈಜಿನ ಗುಳಿಗೆ ನಿರ್ಮಾಣ ಮಾಡಿ ಯಾರೂ ಕೊಡೋದಿಲ್ಲ. ಪಾಪ ಆಚಾರ್ಯರು ಬಹಳ ದೊಡ್ಡವರು, ಮಹಾನುಭಾವರು, ತಲೆ ಭಾಳ ನೈಸ್ತಿಕತದಂತ ಅವ್ರ ತಲೆ ಸೈಜ್ ತೊಗೊಳ್ರಿ, ಮೊದಲು ಎಷ್ಟದ ಅಷ್ಟು ಸುತ್ತಳತೆ ತೊಗೊಂಡು ಒಂದು ಗುಳಿಗೆ ಮಾಡಿಕೊಡ್ರಿ ಅಂತ ಯಾರೂ ಅನ್ನಂಗಿಲ್ಲ. ಅದರ ಅಳತೆ ಮಹತ್ವದ್ದಲ್ಲ, ಮಾಡುವ ಕೆಲಸ ಏನು ಅಂತ ಅನ್ನೋದು ಮಹತ್ವದ್ದು. ಹಾಗಾಗಿ ಆಚಾರ್ಯರ ಗ್ರಂಥಗಳು ಅಲ್ಪ ಚಿಕ್ಕ ಚಿಕ್ಕವು ಅಂತ ಅನಿಸಿಕೊಂಡ್ರೂ ಕೂಡ ಯೇಷು ದಭ್ರಮತೀಂ ದಭ್ರಾನ್ ಹಸತ್ಯುಚ್ಚೈ ಸತಾಂ ಸಭಾ ಚಿಂತಾಮಣಿಂ ಚಿಂತಯಂತಿ ಮಿತಾನಪ್ಯಮಿತಾರ್ಥದಾನ್. ಅದಕ್ಕೆ ಆ ಪಂಡಿತರೆಲ್ಲ ಮಾತಾಡ್ಕೊಳ್ತಿದ್ರಂತೆ ಸಭೆಯಲ್ಲಿ ಕುಳಿತುಕೊಂಡವರು ಮೂರ್ಖರನ್ನ ಕುರಿತು. ಚಿಂತಾಮಣಿ ಅಂತಿರ್ತದೆ. ಎಷ್ಟಿರ್ತದೆ ಚಿಂತಾಮಣಿ? ಏನು ದೊಡ್ಡ ಬೆಟ್ಟದಷ್ಟಿರ್ತದ? ಚಿಂತಾಮಣಿ ಅಂತಂದರೆ ಚಿಂತಾಮಣಿ ಇಷ್ಟೇ ಇರ್ತದೆ. ಅದು ಸಾಮಾನ್ಯವಾಗಿ ಮಣಿಗಳು ಅಂದರೆ ಸಣ್ಣದು ಅಂತ ಗೊತ್ತು ನಮಗೆ. ಸಣ್ಣ ಮಣಿಯಾದರೂ ಕೂಡ ನೀನು ಏನೇನು ಚಿಂತಿಸ್ತೀಯ ಅದನ್ನೆಲ್ಲ ಕೊಡಲಿಕ್ಕೆ ಸಮರ್ಥವಾಗಿರ್ತದೆ. ನಾರಾಯಣ ಪಂಡಿತಾಚಾರ್ಯರು ಕೊಟ್ಟ ದೃಷ್ಟಾಂತ ಏನು ಅಂದರೆ ಚಿಂತಾಮಣಿ ಚಿಂತಯಂತಿ ಮಿತಾನಪ್ಯಮಿತಾರ್ಥದಾನ್. ಹೇಗೆ ಒಂದು ಚಿಂತಾಮಣಿ ಸಣ್ಣದಾದರೂ ನೀವು ಕೇಳಿದ್ದನ್ನೆಲ್ಲವನ್ನ ಕೊಡ್ತದೋ ಹಾಗೆ ಆಚಾರ್ಯರ ಕೃತಿಗಳು ಸಣ್ಣ ಸಣ್ಣದಾದರೂ ಕೂಡ ನೀವು ಏನನ್ನ ಬಯಸ್ತೀರಿ ಅದನ್ನೆಲ್ಲವನ್ನು ಕೊಡುವಂತಹದ್ದು. ಇದು ಆಚಾರ್ಯ ಗ್ರಂಥಗಳ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ಕೊಟ್ಟ ಪ್ರಶಸ್ತಿ. ಇದರ ಮುಗಿದ ಮೇಲೆ 86ನೇ ಶ್ಲೋಕದಿಂದ ಮುಂದೆ ಅನುವ್ಯಾಖ್ಯಾನವೆಂಬ ಗ್ರಂಥದ ರಚನೆ ಹೇಗಾಯಿತು ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ನಿನ್ನೆ ದಿವಸ ನಾನು ಮಾತನ್ನು ಹೇಳಿದ್ದೇನೆ. ಅನುವ್ಯಾಖ್ಯಾನ ಅಂದರೆ ಬೇಗನೆ ಅರ್ಥ ಆಗಲಿಕ್ಕಿಲ್ಲ. ಅನುವ್ಯಾಖ್ಯಾನದ ವ್ಯಾಖ್ಯಾನವಾದ ಶ್ರೀಮನ್ಯಾಯ ಸುಧಾ ಅಂತ ಕೇಳಿಬಿಟ್ರೆ ಬಹಳ ಬೇಗನೆ ಅರ್ಥ ಆಗ್ತದೆ. ನಮ್ಮಲ್ಲೊಂದು ಗಾದಿ ಮಾತಿದೆ, ಇವತ್ತು ಹೇಗೂ ದಾಸರ ಆರಾಧನೆ ಅಲ್ವಾ, ಅದಕ್ಕೆ ಹೇಳ್ತಿರ್ತಾರೆ ಸುಧಾ ಓದಿ ಪದ ನೋಡು ಅಂತ ಹೇಳ್ತಿರ್ತಾರಂತ. ಅಂದರೆ ಪದಗಳನ್ನು ನೋಡೋದು ಅಷ್ಟು ಸುಲಭದ ಕೆಲಸ ಅಂತ ತಿಳಿಯಬಾರ್ದು.
ಸುಧಾ ಓದಿದ ಮೇಲೆ ಪದ ಓದಬೇಕು ಅಂದರೆ ಅಷ್ಟು ಎತ್ತರದ ಮಟ್ಟದಲ್ಲಿವೆ ಅಂತ ತಿಳ್ಕೊಳ್ರಿ. ಏನೋ ಸುಮ್ಮನೆ ದಾಸರು ಹಾಡ್ಕೊಂಡು ಹೋಗ್ತಿರ್ತಾರೆ, ಅವರು ಹಾಡ್ತಿದ್ರೆ ಹಿಂದವರು ಯಾರೋ ತಾಳ ಹಾಕ್ತಿರ್ತಾರೆ, ಕುಣಿತಿರ್ತಾರೆ ಅಂತ ಹೇಳಿ ಅದನ್ನು ಸಣ್ಣದನ್ನು ಮಾಡಲಿಕ್ಕೆ ಹೋಗಬಾರ್ದು. ಬಹಳ ದೊಡ್ಡದದು ದಾಸ ಸಾಹಿತ್ಯ ಅಂಬೋದು. ಅದಕ್ಕೆ ಮುಂದೆ ಒಂದು ಕಥೆಯನ್ನು ಹೇಳ್ತೀನಿ, ಪ್ರಸಂಗ ಬರ್ತದೆ ದಾಸರ ಚರಿತ್ರೆಯಲ್ಲಿ, ಆಗ ಹೇಳ್ತೀನಿ. ಶ್ರೀಮನ್ಯಾಯ ಸುಧಾ ಇದು ಯಾವುದರ ಟೀಕಾ ಅಂದರೆ ಅನುವ್ಯಾಖ್ಯಾನದ ಟೀಕಾ. ಅದ್ವಿತೀಯ ಟೀಕಾಕಾರರು ಅಂದರೆ ಟೀಕಾಕೃತ್ಪಾದರು. ಅವರು ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವನ್ನು ಬರೆದಾಗ ಹೆಸರಿಟ್ಟದ್ದು ಶ್ರೀಮನ್ಯಾಯ ಸುಧಾ ಅಂತ. ಇನ್ನೊಂದು ಹೆಸರಿಟ್ಟಿದ್ದಾರೆ, ಬಹಳ ಮಂದಿಗೆ ಅದು ಕಲ್ಪನೆ ಇಲ್ಲ. ಶ್ರೀಮನ್ಯಾಯ ಸುಧಾಕ್ಕೆ ಇನ್ನೊಂದು ಹೆಸರು ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ ಹೆಸರು. ಅದಕ್ಕೆ ಅಷ್ಟು ದೊಡ್ಡದು ಕೊಟ್ಟಾರೆ ಹೆಸರನ್ನು, ಕರೀಲಿಕ್ಕೆ ಬರೋದಿಲ್ಲ ನಮಗೆ. ಇಷ್ಟು ದೊಡ್ಡ ಹೆಸರು ಹೇಳಿದ್ರೆ ಯಾರು ಕರಿಬೇಕು? ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂದರೆ ಏನು ಕರಿಬೇಕು ನಮಗೆ? ಅದಕ್ಕೆ ಶ್ರೀಮನ್ಯಾಯ ಸುಧಾ. ಅದು ಶ್ರೀಮನ್ಯಾಯ ಸುಧಾ, ಶ್ರೀಮನ್ಯಾಯನೂ ಹೋಗ್ಬಿಡ್ತು, ಬರೀ ಸುಧಾ ಸುಧಾ ಉಳ್ಕೊಂಡ್ಬಿಡುತ್ತೆ ನಮಗೆ. ಹಾಗಾಗಿ ಅಂತಹ ಟೀಕೆ ಯಾವ ಗ್ರಂಥಕ್ಕೆ ಬಂದಿದೆಯಲ್ಲ ಆ ಅನುವ್ಯಾಖ್ಯಾನದ ವಿವರಣೆಯನ್ನು ಕೊಡ್ತಾರೆ, ಮಹಿಮೆಯನ್ನು ಹೇಳ್ತಾರೆ. ಅಪರೋಪೀಷ್ಯತೆ ಸ್ಮಾಭಿಃ ಗ್ರಂಥೇ ಶ್ವೇತೇಷು ಸತ್ಸ್ವಪೀಂದ್ರಾದಿಷು ಪುರಾ ತಾರಕಾರಿ ನಿವಾಮರೈಃ. ತ್ರಿವಿಕ್ರಮ ಪಂಡಿತರು ಒಂದು ದಿವಸ ಏಕಾಂತದಲ್ಲಿ ಆಚಾರ್ಯರನ್ನು ಭೇಟಿಯಾಗಿ ಪಾದಕ್ಕೆ ಎರಗಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ನೀವು ಈಗಾಗಲೇ ಸಾಕಷ್ಟು ಗ್ರಂಥಗಳನ್ನು ಬರೆದು ಸಜ್ಜನ ಜಿಜ್ಞಾಸುಗಳಿಗೆ ಪರಮೋಪಕಾರವನ್ನು ಮಾಡಿದ್ದೀರಿ, ಇದರೊಳಗೆ ಸಂಶಯ ಇಲ್ಲ, ಇನ್ನೊಂದು ಮಾತಾಡೋ ಹಾಗಿಲ್ಲ. ಆದರೂ ನಮ್ಮ ಅಪೇಕ್ಷೆ ಏನಿದೆ ಅಂದರೆ ಇನ್ನೊಂದು ಗ್ರಂಥ ಬೇಕು ಅಂತ ಅಪೇಕ್ಷೆ ಇದೆ. ಯಾಕೆ? ಈಗಿದ್ದ ಗ್ರಂಥಗಳ ಸಾಲೋದಿಲ್ವೇ ಅಂದರೆ ಈಗಿದ್ದ ಗ್ರಂಥಗಳಿಗಿಂತಲೂ ಇನ್ನೊಂದು ಗ್ರಂಥ ನಮಗೆ ಬೇಕಾಗಿದೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಸತ್ಸ್ವಪಿ ಇಂದ್ರಾದಿಷು ಪುರ ತಾರಕಾರಿ ನಿವಾಮರೈಹಿ. ಇಂದ್ರದೇವರು ಮೊದಲಾದ ಎಲ್ಲ ದೇವತೆಗಳು ಇದ್ದರೂ ಮತ್ತೊಬ್ಬ ದೇವತೆಯ ಪ್ರಾದುರ್ಭಾವ ಆಗಬೇಕು ಅಂತ ಹೇಳಿ ರುದ್ರದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಯಾರವರು? ಸ್ಕಂದ, ಷಣ್ಮುಖ, ಕಾರ್ತಿಕೇಯ ಅಂತ ಕರೀತಾರೆ. ಅವರ ಅವತಾರವಾಗಬೇಕು ಅಂತ ಹೋಗಿ ಶಿವನಿಗೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಶಿವ ಅಂದರು, ಯಾಕೆ ಇಷ್ಟೆಲ್ಲ ಮಂದಿ ಇದ್ದೀರಲ್ಲ ನೀವು, ಇಂದ್ರದೇವರಿದ್ದಾರೆ, ಯಮದೇವರಿದ್ದಾರೆ, ಕುಬೇರ, ವರುಣ, ಅಗ್ನಿ, ಇಷ್ಟೆಲ್ಲ ದೇವತೆಗಳು ಏನೋ ಇದ್ದಾರೆ, ಸಾಮರ್ಥ್ಯ ಇಲ್ಲ ಅಂದರೆ ವಿಚಾರ ಮಾಡಬೇಕು. ಮಹಾ ಸಮರ್ಥರು ನೀವು, ನೀವಿದ್ದಾಗ ಮತ್ತ್ಯಾಕೆ ನನ್ನ ಮಗನಾಗಬೇಕು ಅಂತ ಇನ್ನೊಬ್ಬನ್ನು ಕೇಳ್ತಾ ಇದ್ದೀರಿ? ಅದಕ್ಕೆ ಅವರು ಉತ್ತರ ಹೇಳಿದರಂತೆ, ತಾರಕಾಸುರ ಅಂತ ಒಬ್ಬ ಇದ್ದಾನೆ, ಅವನನ್ನು ಸಂಹಾರ ಮಾಡುವುದಕ್ಕಾಗಿ ನಿಮ್ಮ ಮಗನಾಗಿಯೇ ಬರಬೇಕೊಬ್ಬ, ಇದ್ದವರ ಕೈಯಿಂದ ಸಾಯೋದಿಲ್ಲ ಅವನು. ಹಾಗಾಗಿ ಎಲ್ಲ ದೇವತೆಗಳು ಇದ್ದರೂ ತಾರಕಾಸುರನ ಸಂಹಾರಕ್ಕೆ ಇನ್ನೊಬ್ಬ ಬಂದಂತೆ ಈ ಎಲ್ಲ ಗ್ರಂಥಗಳಿದ್ರೂ ಕೂಡ ಮತ್ತೊಂದು ಕೃತಿ ಬೇಕು ನಮಗೆ, ಅದನ್ನು ನೀವು ರಚನೆ ಮಾಡಬೇಕು. ಯಾವುದರ ಮೇಲೆ ಅಂತ ಕೇಳಿದರು ಮಧ್ವಾಚಾರ್ಯರು. ಯಾವುದರ ಮೇಲೆ? ಬ್ರಹ್ಮಸೂತ್ರಗಳ ಮೇಲೆ, ನೀವು ಬರೆದ ಭಾಷ್ಯದ ಮೇಲೆ ಇನ್ನೊಂದು ಕೃತಿಯನ್ನು ಬರೀರಿ. ಅಂದರೆ ಬ್ರಹ್ಮಸೂತ್ರದಲ್ಲಿ ಹೇಳಿದ ವಿಷಯಗಳನ್ನು ಈಗಾಗಲೇ ನೀವು ಭಾಷ್ಯದಲ್ಲಿ ತಿಳಿಸಿದ್ದೀರಿ, ಆದರೂ ನಮ್ಮ ಬುದ್ಧಿ ಮಂದಮತಿಯಾದದ್ದರಿಂದ ಅದನ್ನು ಗ್ರಹಣ ಮಾಡಲಿಕ್ಕೆ ಸಮರ್ಥವಾಗ್ತಾ ಇಲ್ಲ. ನೀವೇ ಅದರಲ್ಲಿರುವ ಯುಕ್ತಿಗಳನ್ನೆಲ್ಲವನ್ನು ತೆಗೆದು ಮತ್ತೊಂದು ಕೃತಿಯನ್ನು ರಚನೆ ಮಾಡಿರಿ ಅಂತ ಕೇಳಿಕೊಂಡ್ರು. ಗ್ರಂಥೇಭ್ಯ ಏಭ್ಯೋ ಅಗಾಧೇಭ್ಯ ಯುಕ್ತಯೋನೋ ದುರುದ್ಧರಾಃ ಮನೋಮಾಂದ್ಯ ತಥೋ ಗ್ರಂಥಂ ವ್ಯಕ್ತತರ್ಕತತಿಂ ಕುರು. ಗ್ರಂಥೇಭ್ಯ ಏಭ್ಯ ಅಗಾಧೇಭ್ಯ, ಆಚಾರ್ಯರ ಒಂದೊಂದು ಗ್ರಂಥಗಳು ಕೂಡ ಅಗಾಧ, ಆಳ, ಇಳಿದಷ್ಟು ಮತ್ತೆ ಒಳಗೆ ಕರೆದುಕೊಂಡು ಹೋಗುವಂಥ ಕೃತಿ ಅದು. ಇದರಲ್ಲಿ ಹೇಳಲಾದ ಯುಕ್ತಿಗಳನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯಮಾಡಿ ನೀವೇ ಅದರಲ್ಲಿ ಹೇಳಿರುವ ಯುಕ್ತಿಗಳನ್ನು ತೆಗೆದು ಮತ್ತೊಂದು ಗ್ರಂಥವನ್ನು ಬರೀಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು 88ನೇ ಪದ್ಯದಲ್ಲಿ ಆಚಾರ್ಯರು ಸಂಕಲ್ಪವನ್ನು ಮಾಡಿದರಂತೆ. ಇತ್ಯರ್ಥಿತೋ ವ್ಯಧಾತ್ಮಧ್ವಃ ಸೋನು ವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿ ಗರ್ಭಾದ್ರಿಪವಿಂ ಮಾಯಿಧ್ವಾಂತರ ವಿದ್ಯುತಿಂ. ಆಯಿತು ಅಂತ ಒಪ್ಪಿಕೊಂಡು ಇತ್ಯರ್ಥಿತಃ ವ್ಯಧಾನ್ ಮಧ್ವಃ,
ಮಧ್ವಾಚಾರ್ಯರು ಹೀಗೆ ಪ್ರಾರ್ಥನೆ ಮಾಡಿಸಿಕೊಂಡಾಗ ತ್ರಿವಿಕ್ರಮ ಪಂಡಿತಾಚಾರ್ಯ ಪ್ರಾರ್ಥನೆ ಮಾಡಿದ್ದಕ್ಕೆ ಆಯಿತು ಅಂತ ಹೇಳಿ ಅನುವ್ಯಾಖ್ಯಾನ ಎಂಬುವ ಕೃತಿಯನ್ನು ರಚನೆ ಮಾಡಿದರು. ಅದು ಹೇಗಿತ್ತು ಅಂದರೆ ಸತಾಂ ಸುಧಾಂ, ಸಜ್ಜನರಿಗೆ ಅಮೃತವಾಗಿತ್ತಂತೆ. ಅದಕ್ಕೆ ಟೀಕಾಕೃತ್ಪಾದರು ನಾರಾಯಣ ಪಂಡಿತಾಚಾರ್ಯರು ಏನು ಹೆಸರಿಟ್ಟಿದ್ದಾರೆ ಅಂತ ನೋಡಿದರು. ಅನುವ್ಯಾಖ್ಯಾನವೆಂಬುದು ಸಜ್ಜನರಿಗೆ ಸುಧೆಯಾಗಿದೆ ಅಂತ. ಹಾಗಾದರೆ ಅದೇ ನಮ್ಮ ಗ್ರಂಥದ ಹೆಸರಾಗಿರಲಿ ಅಂತ ಶ್ರೀಮನ್ಯಾಯ ಸುಧಾ ಅಂತ ಇಟ್ಬಿಟ್ರು. ಪಾಪ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಟೀಕಾಕೃತ್ಪಾದರು ಪ್ರಾಚೀನ ಆಚಾರ್ಯರಿಗೆ ಎಷ್ಟು ಗೌರವ ನೀಡುತ್ತಿದ್ರು ಎಂಬುದಕ್ಕೆ ಇದೇ ದೃಷ್ಟಾಂತ, ಇದೇ ಜ್ವಲಂತ ದೃಷ್ಟಾಂತ. ನಾರಾಯಣ ಪಂಡಿತಾಚಾರ್ಯ ಯಾವುದನ್ನು ಸತಾಂ ಸುಧಾಂ, ಸಜ್ಜನರ ಸುಧೆ ಅಂತ ಕರೆದಿದ್ದಾರೋ ಅದನ್ನೇ ಸುಧಾ, ಶ್ರೀಮನ್ಯಾಯ ಸುಧಾ ಅಂತ ಹೆಸರಿಟ್ಬಿಟ್ರು. ಅಂತೂ ಶ್ರೀಮನ್ಯಾಯ ಸುಧಾ ಮುಂದೆ ಬಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಆಚಾರ್ಯರಂಥ ಅನುವ್ಯಾಖ್ಯಾನ ಬಂತು. ದುರ್ವಾದಿ ಧರ್ಮಾದ್ರಿ ಪವಿಂ ಮಾಯಿಧ್ವಾಂತರ ವಿದ್ಯುತಿಂ. ದುರ್ವಾದಿ ಗುರುವಾದಿ ಪವಿಂ. ನೋಡ್ರಿ, ದುರ್ವಾದಿಗಳೇನಿದ್ದಾರೆ ಅವರೇ ದೊಡ್ಡ ಬೆಟ್ಟ. ಆ ಬೆಟ್ಟವನ್ನು ಕತ್ತರಿಸುವುದಕ್ಕಾಗಿ ಬಂದ ವಜ್ರಾಯುಧ ಇದ್ದಂತೆ ಇತ್ತು ಈ ಅನುವ್ಯಾಖ್ಯಾನ. ಪವಿ ಅಂದರೆ ವಜ್ರಾಯುಧ. ಮತ್ತೆ ಜಗತ್ತೆಲ್ಲವೂ ಅಜ್ಞಾನದಿಂದ ಬಂದದ್ದು ಅಂತ ಹೇಳುವ ಮಾಯಾವಾದದ ನಿರಾಕರಣೆಗೆ ಬಂದ ಸೂರ್ಯನಂತೆ ಇತ್ತು ಅನುವ್ಯಾಖ್ಯಾನ ಅಂತ ವರ್ಣಿಸ್ತಾ ಇದ್ದಾನೆ. ಇದು ಸಾಮಾನ್ಯವಾಗಿ ಎಲ್ಲ ಗ್ರಂಥಗಳಿಗೆ ವರ್ಣನೆ ಮಾಡುವ ಪ್ರಸಂಗ. ಆದರೆ ಈ ಒಂದು ಹೊಸ ಮಾತನ್ನು ಹೇಳ್ತಾನೆ. ಈ ಗ್ರಂಥವನ್ನು ರಚಿಸುವಾಗ ಆಚಾರ್ಯರು ಒಂದು ಹೊಸ ಕ್ರಮಕ್ಕೆ ಕೈ ಹಾಕಿದರಂತೆ. ಸಾಮಾನ್ಯವಾಗಿ ಆಚಾರ್ಯರು ಹೇಳಬೇಕು, ಶಿಷ್ಯ ಬರ್ಕೊಳ್ಬೇಕು. ಯಾವಾಗಲೂ ಹಾಗೆ ಪರಿಸ್ಥಿತಿ ಹಿಂದಿನವರೆಲ್ಲ. ಕೆಲವರು ಮಾತ್ರ ತಾವೇ ಕೂತ್ಕೊಂಡು ಬರೆದದ್ದುಂಟು. ದೊಡ್ಡ ದೊಡ್ಡವರು ಭಾಷ್ಯಕಾರರು ಮಹಾನುಭಾವರೆಲ್ಲ ಬಡ ಬಡ ಹೇಳಿ ಬರೆಸ್ಬೇಕು. ಬರ್ಕೊಳ್ರಿ ಅಂತ ಹೇಳಬೇಕಂತ. ಒಬ್ಬ ಶಿಷ್ಯ ಕೂತಿದ್ರು ಬರ್ಕೊಳ್ಳಿಕ್ಕೆ. ನೀವು ಹೇಳ್ರಿ ಬರ್ಕೋತೀವಿ ಅಂತ. ಆಚಾರ್ಯರಂತೆ ಒಬ್ಬರು ಸಾಲೋದಿಲ್ಲ ಈ ಸರ್ತಿ. ಪುಸ್ತಕ ಬರೀಲಿಕ್ಕೆ 4 ವರ್ಷ ತಗೊಂಡ್ರೆ ಹೇಗೆ, 4 ಮಂದಿ ಸೇರಿಬಿಡ್ರಿ ಅಂತ ಹೇಳಿದ್ರಂತೆ. 4 ಮಂದಿಯನ್ನು ಒಟ್ಟಿಗೆ ಕೂಡಿಸಿಕೊಂಡ್ರಂತೆ. ಒಟ್ಟಿಗೆ ಕೂಡಿಸಿ ಅನುವ್ಯಾಖ್ಯಾನವನ್ನು ಹೇಳಿ ಪ್ರಾರಂಭ ಮಾಡಿದ್ದ. 89ನೇ ಶ್ಲೋಕ. ಯುಗಪದ್ರಚಯನ್ನೇನಾಂ ಕದಾಚಿತ್ ಸ ನಿರಂತರಂ ಚತುರಶ್ಚತುರಶಿಷ್ಯಾನ್ ಲೀಲಯಾ ಲೇಖಯತ್ ಖಲು. 4 ಶಿಷ್ಯರನ್ನು ಕೂಡಿಸಿ ಕರೆದು ಒಂದೇ ಮಾತು ಹೇಳಿದ್ರಂತೆ ಆಚಾರ್ಯರು. ನಿಮ್ದಾದ್ಮೇಲೆ ನಿಮ್ದು, ನಿಮ್ದಾದ್ಮೇಲೆ ನಿಮ್ದು 4 ಅಧ್ಯಾಯವನ್ನು ಒಟ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ರಂತೆ. ಬುದ್ಧಿಯಲ್ಲಿ 4 ಅಧ್ಯಾಯಗಳು ತಯಾರಾಗಿ ನಿಂತುಕೊಂಡಿದೆ. ಬರ್ಕೊಳ್ಳೋದು ತಡ ಅಷ್ಟೇ, ಬೇರೆ ಇನ್ನೇನಿಲ್ಲೇ ಇಲ್ಲ. ಒಬ್ಬ 1ನೇ ಅಧ್ಯಾಯವನ್ನು ಬರ್ಕೊಂಡ ಬ್ರಹ್ಮಸೂತ್ರದ್ದು. ಇನ್ನೊಬ್ಬ 2ನೇ ಅಧ್ಯಾಯ, ಮತ್ತೊಬ್ಬ 3ನೇ ಅಧ್ಯಾಯ, ಮತ್ತೊಬ್ಬ 4ನೇ ಅಧ್ಯಾಯ. ಇವನು ಶ್ಲೋಕ ಮುಗಿದು ಕೂಡಲೇ ಇವನಿಗೆ ಅಂತ ಹೇಳಬೇಕು, ಇವನು ಬರ್ಕೊಳ್ಬೇಕು. ಅವರದ್ದು ಮುಗಿದು ಕೂಡಲೇ ಇವನಿಗೆ ಹೇಳಬೇಕು. ಹೀಗೆ ಆಚಾರ್ಯರು 4 ಜನರಿಗೆ ಹೇಳಿ ಏಕಕಾಲದಲ್ಲಿ 4 ಅಧ್ಯಾಯಗಳನ್ನು ಮುಗಿಸಿ ಮಂಗಳ ಮಾಡಿಬಿಟ್ರಂತೆ. ಇದು ನಮ್ಮ ಆಚಾರ್ಯರ ಸಾಮರ್ಥ್ಯ. ಉಳಿದವರಾಗಿದ್ದರೆ 1 ಪೇಜ್ ಬರೆದು ನಿಲ್ಲಿಸಿ 2 ದಿವಸ ರೆಸ್ಟ್ ತಗೊಂಡು, ಯಾಕಂದ್ರೆ ನಮ್ಮಲ್ಲಿ ಹಾಗೆ ಇರ್ತದೆ. 1 ಪೇಜ್ ಬರೆದ್ರೆ ಭಾರಿ ಸುಸ್ತಾಗಿಬಿಟ್ಟಿರ್ತದೆ. ಕೈ ಎಲ್ಲ ಭಾರಿ ನೋವಾಗ್ತಿರ್ತಾವ್ರು. ಪೆನ್ ಹಿಡ್ಕೊಂಡು ಬರೆಯೋದು ಅಭ್ಯಾಸ ಆಗಿಬಿಟ್ಟದೆ. ನಮ್ಮಲ್ಲಿ ಹುಡುಗ ಬರ್ತಾನೆ ಒಬ್ಬ ಓದಲಿಕ್ಕೆ 3 ಸಾಲು ಬರೆದಿರ್ತಾನೆ. ಪೆನ್ಸಿಲ್ ಕೆಳಗಿಟ್ಟು ಕೈ ಲಟಿಕೆ ಮುರಿತಿರ್ತಾನೆ. ಲಟ ಲಟ ಲಟ. ನಾನು ಎಷ್ಟು ಬರೆದೆ ಒಂದೇ 3 ಸಾಲು ಬರೆದಿಟ್ರ ಚರಂತ. ಬಾ 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 3 ಸಾಲು ಬರೆದದ್ದಕ್ಕೆ ಕೈ ಲಟಿಕೆ ಮುರಿತಿದ್ರೆ ಇನ್ನು 30 ಪೇಜು 300 ಪೇಜ್ ಬರೆದ್ರೆ ನಿಮ್ಮ ಕಥೆ ಏನಾಗಬೇಡ. ಆಚಾರ್ಯರು ತಡ ಮಾಡುವುದು ಬೇಡವೇ ಬೇಡ ಅಂತ ಹೇಳಿ ಸರಸರ ಅಂತ ಮುಗಿಸಿಬಿಟ್ರು. ಇದು ಹೇಗಿತ್ತು ಅಂತ ಕೇಳಿದ್ರೆ, ಚತುರ ಶಿಷ್ಯಾನ್ ಲೀಲಯ ಲೇಖಯತ್ ಖಲು ಅಂತ. ಬುದ್ಧಿವಂತರಾದ ಆಚಾರ್ಯರು ಅಂತ ಒಂದು ಕಡೆಗೆ ಇದ್ದರೆ, ಭಾವಿ ಬ್ರಹ್ಮರು ಅಂತ ಒಂದು ಕಡೆಗೆ ತೋರಿಸ್ತಾ ಇದ್ರಂತ. ಯಾಕೆ? ಬ್ರಹ್ಮದೇವರಿಗೆ 4 ಮುಖಗಳು. ಆ 4 ಮುಖಗಳಿರುವ ಚತುರ್ಮುಖ ಬ್ರಹ್ಮದೇವರು ಹೇಗೋ ಹಾಗೆ ನಮ್ಮ ಆಚಾರ್ಯರು ಕೂಡ ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗುವರು ಅನ್ನುವುದಕ್ಕಾಗಿ 4 ಮುಖದಿಂದ 4 ಅಧ್ಯಾಯಗಳನ್ನು ಹೇಳಿದಂತೆ ಇತ್ತೋ ಏನೋ ಅದನ್ನು ಇದರಲ್ಲಿ ಸಂಕ್ಷೇಪದಲ್ಲಿ ಸಂಗ್ರಹ ಮಾಡಿ ಮುಗಿಸ್ತಾರೆ. ಇದಾದ ಮೇಲೆ ನ್ಯಾಯ ವಿವರಣ ಅಂತ ಮತ್ತೊಂದು ಕೃತಿಯನ್ನು ಬರೆದಿದ್ದಾರೆ. ನ್ಯಾಯ ವಿವರಣ ಅಂತ ಆಚಾರ್ಯರು
ಒಟ್ಟಿನಲ್ಲಿ ಬ್ರಹ್ಮಸೂತ್ರಗಳಿಗೆ 4 ಗ್ರಂಥಗಳನ್ನು ಬರೆದಿದ್ದಾರೆ. ಅದರ ಮೇಲೆ ಮೊದಲನೆಯದ್ದು ಬ್ರಹ್ಮಸೂತ್ರ ಭಾಷ್ಯ, ಎರಡನೆಯದ್ದು ಅಣುಭಾಷ್ಯ, ಮೂರನೆಯದ್ದು ಅನುವ್ಯಾಖ್ಯಾನ, ನಾಲ್ಕನೆಯದ್ದು ನ್ಯಾಯ ವಿವರಣ. ಈ 4 ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಮಾತ್ರ ಬ್ರಹ್ಮಸೂತ್ರಗಳು ಏನು ಅಂತ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ನೋಡ್ಲಿಕ್ಕೆ ಒಂದು ಇಷ್ಟಿಷ್ಟೇ ಇರ್ತದೆ ವಾಕ್ಯ, ಒಂದು ತುಂಡು ಸೂತ್ರ ಯಾವಾಗಲೂ ಬಹಳ ಸಣ್ಣದಿರ್ತದೆ, ಅದರ ವಿವರಣೆಯೇ ಜಾಸ್ತಿ ಇರ್ತದೆ ಯಾವಾಗಲೂ. ಅದರಿಂದ ಒಂದು ತುಂಡಿರುವಂತಹ ಸೂತ್ರದ ವಿವರಣೆಯನ್ನು ಕೊಟ್ಟರೆ 4 ಗ್ರಂಥಗಳನ್ನು ಬರೀಬೇಕಾಯ್ತು ಆಚಾರ್ಯ, ಅಷ್ಟು ಆಳಕ್ಕೆ ಇದೆ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದು ಮಾತನ್ನು ಬರೀತಾರೆ, ಎಲ್ಲಾದರೂ ಭಾಷ್ಯದ ಅರ್ಥ ಸೂತ್ರದ ಅರ್ಥ ಇಷ್ಟೇ ಅಂತ ಬರೆದಿದ್ರೆ ಸೂತ್ರಕ್ಕೆ ಭಾಷ್ಯಕ್ಕೆ ಅರ್ಥ ಇಷ್ಟು ಅಂತ ತಿಳಿಬೇಡ್ರಿ, ಹೇಳವರ ಯೋಗ್ಯತೆ ಇಷ್ಟು ಅಂತ ತಿಳಿದುಕೊಳ್ಳ್ರಿ ಅಂತ ಬರೆದಿದ್ದಾರೆ. ಶಿಷ್ಟಂ ಸ್ಪಷ್ಟಂ ಅಂತ ಬರೀತಾರೆ. ಉಳಿದದ್ದೆಲ್ಲ ನಿಮಗೆ ಅರ್ಥ ಆಗ್ತದೆ. ಏನರ್ಥ? ವೇದವ್ಯಾಸರು ಹೇಳಿದ ಅರ್ಥವೋ ಅದಕ್ಕೆ ಪಂಡಿತಾಚಾರ್ಯ ಅಂತಾರೆ, ನಾವೇನು ಹೇಳಬೇಕು ಅಂತ ಇಟ್ಟುಕೊಂಡಿದ್ದೀವಿ ಆ ಅರ್ಥ ನಿಮಗೆ ಸ್ಪಷ್ಟವಾಗ್ತದೆ. ವೇದವ್ಯಾಸ ದೇವರ ಅರ್ಥವೂ ಸ್ಪಷ್ಟವಾಗುವುದಿಲ್ಲ, ಆಚಾರ್ಯ ಅರ್ಥವು ಅಷ್ಟು ಆಳಕ್ಕೆ ಇದೆ, ನಾವೇನು ಸ್ಪಷ್ಟ ಮಾಡ್ತೀವಿ ಅಂತ ಕೇಳ್ತಾರೆ. ಯಾರಿಗೆ ಅರ್ಥ ಆಗ್ತದೆ ಇದು? ಆ ಗ್ರಂಥಗಳನ್ನು ಓದಲಿಕ್ಕೆ ಹೋದವ್ರಿಗೆ ಅರ್ಥ ಆಗ್ತದೆ. ಸುಮ್ಮನೆ ಹೀಗೆ ಸಾಯಂಕಾಲ ಒಂದು ಅರ್ಧ ಗಂಟೆ ಪ್ರವಚನ ಕೇಳಿ ಮುಕ್ತಾಯ ಮಾಡಿದ್ರೆ ಆ ಗ್ರಂಥಗಳು ತಿಳಿಯೋದೇ ಇಲ್ಲ. ಎಷ್ಟೋ ಜನರಿಗೆ ಈ ಗ್ರಂಥಗಳು ಪಾಠ ಪ್ರವಚನ ಶುರುವಾದ ಕೂಡಲೇ ತಲೆಶೂರು ಶುರುವಾಗಿಬಿಡ್ತದೆ. ಯಾಕಂದ್ರೆ ಬರ್ತಾರೆ ಮಧ್ವಾಚಾರ್ಯ ಇಂಥವೆಲ್ಲ. ನಾವೇನೋ ಮಧ್ವಾಚಾರ್ಯ ಅಂದರೆ ಏನೋ ತಿಳ್ಕೊಂಡಿದ್ವಿ, ಮಧ್ವನವಮಿ ಚಲೋ ಊಟ ಗೀಟ ಇರ್ತದೆ ಅಂಥವೆಲ್ಲ ಕಾರ್ಯಕ್ರಮ ನಾವು ತಿಳ್ಕೊಂಡಿದ್ವಿ. ಎಂಥಿಂಥ ಗ್ರಂಥ ಬರೆದು ಹಾಕಿಬಿಟ್ಟಿದ್ದಾರೆ, ಏನೂ ತಲೆಗೆ ಹೋಗಲಾರಂಥ ಬರೆದು ಬಿಟ್ಟಾರ ಅಂತ. ಹಂಗೆ ಆಗ್ತದೆ. ನ್ಯಾಯ ವಿವರಣ ಅಂತ ಮತ್ತೊಂದು ಕೃತಿಯನ್ನು ಬರೆದಿದ್ದಾರೆ. ಅದರಲ್ಲೇನು? ಪೂರ್ವ ಪಕ್ಷದವರ ನ್ಯಾಯ ಏನು, ಸಿದ್ಧಾಂತದ ನ್ಯಾಯ ಏನು, ನ್ಯಾಯ ವಿವರಣದಲ್ಲಿ ಬಂದದ್ದು. ಈ ಒಂದು ಸೂತ್ರವನ್ನು ಹೇಳಿದ ಕೂಡಲೇ ಆ ಸೂತ್ರಕ್ಕೊಬ್ಬರು ಪ್ರಶ್ನೆ ಮಾಡೋರು ಇರ್ತಾರೆ ಮೊದಲು, ಆಮೇಲೆ ಉತ್ತರ ರೂಪವಾಗಿ ಈ ಸೂತ್ರ ಬರ್ತದೆ. ಸೂತ್ರದಲ್ಲಿ ಹೇಳಿದ ಯುಕ್ತಿ ಏನು, ಇಷ್ಟನ್ನು ತಿಳಿಸುವುದಕ್ಕಾಗಿ ನ್ಯಾಯ ವಿವರಣ ಅಂತ ಬರೆದಿದ್ದಾರೆ ಆಚಾರ್ಯ. ಬರೇ ಯುಕ್ತಿಗಳನ್ನು ಮಾತ್ರ ಸಂಗ್ರಹ ಮಾಡಲಿಕ್ಕೆ ಹೊರಟ ಕೃತಿಯರು. ಹೀಗಾಗಿ ಅಣುಭಾಷ್ಯ, ಅನುವ್ಯಾಖ್ಯಾನ ಭಾಷ್ಯ, ನ್ಯಾಯ ವಿವರಣೆ ಎಂಬುವಂಥ 4 ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಯುಕ್ತಾಯಾಹ ಯುಕ್ತಿಮಾಲಾಯಾಹ ಪ್ರೋಕ್ತಾಯಾಸ್ತತ್ರ ಚಾತ್ಮನ ವ್ಯಕ್ತಂ ಚಕ್ರೇ ವಿವರಣಂ ಕವೀಂದ್ರೈರೇಷ ದುಷ್ಕರಂ. ಈ 90ನೇ ಶ್ಲೋಕದಲ್ಲಿ ಆಚಾರ್ಯರ ಅದರ ಗ್ರಂಥವನ್ನು ಹೇಳಿ ಮುಗಿಸಿದರು. ಇನ್ನು ಮುಂದೆ 16ನೇ ಸರ್ಗದಲ್ಲಿ 2 ಕೃತಿಗಳ ಬಗ್ಗೆ ಹೇಳಬಲಿದ್ದಾರೆ. ಒಂದು ಕೃಷ್ಣಾಮೃತ ಮಹಾನವ, ಇನ್ನೊಂದು ಕರ್ಮ ನಿರ್ಣಯ ಅಂತ ಕರೆಸಿಕೊಂಡ 2 ಗ್ರಂಥಗಳು. ಬಿಟ್ಟರೆ ಇನ್ಯಾವ ಗ್ರಂಥದ ವಿಚಾರ ಬರೋದಿಲ್ಲ. ಇಲ್ಲಿಗೆ ವಾದಗಳು, ಗ್ರಂಥದ ವಿಚಾರ ಎಲ್ಲ ಮುಗಿಯಿತು. ಇನ್ನು 91ನೇ ಶ್ಲೋಕದಿಂದ 119ನೇ ಶ್ಲೋಕದವರೆಗೂ ಕೂಡ ವಿಷ್ಣು ತೀರ್ಥರ ಮಹಿಮೆಯನ್ನು ಹೇಳ್ತಾರೆ. ಆಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರು ಅನಂತರದಲ್ಲಿ ಆಚಾರ್ಯರ ಬಳಿಯೇ ಸನ್ಯಾಸವನ್ನು ಸ್ವೀಕಾರ ಮಾಡಿ ನಿಜವಾಗಿ ಆಚಾರ್ಯರ ಶಿಷ್ಯರಲ್ಲಿ ಅಗ್ರಗಣ್ಯರು ಅಂತ ಕರೆಸಿಕೊಂಡವರು ಯಾರಾದರೂ ಇದ್ದರೆ ವಿಷ್ಣು ತೀರ್ಥರೇ ಅನ್ನಿಸುವಷ್ಟು ಗುರುಭಕ್ತಿಯನ್ನು ಮಾಡಿದರಂತೆ. ಇವತ್ತು ನಾವೇನು ಸುಬ್ರಹ್ಮಣ್ಯ ಮಠ ಅಂತ ಕೇಳ್ತೀವಿ, ಸೋದೆ ಮಠ ಅಂತ ಕೇಳ್ತೀವಿ, ಈ 2 ಮಠಗಳಿಗೂ ಕೂಡ ಮೂಲ ಪುರುಷರಾಗಿರುವಂಥವರು ವಿಷ್ಣು ತೀರ್ಥ. ಇವತ್ತಿಗೂ ಕೂಡ ವಿಷ್ಣು ತೀರ್ಥರು ಇಲ್ಲಿಯೇ ಇದ್ದಾರೆ, ಭೂಮಿಯಲ್ಲಿ ಇದ್ದಾರೆ. ಇನ್ನು ತಪಸ್ಸು ಮಾಡುತ್ತಾ ಗುಹೆಯಲ್ಲಿ ಕುಳಿತುಕೊಂಡಿದ್ದಾರೆ. ಮುಂದೆ ಬರ್ತಾರೆ ಅಂತ ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಯಾವಾಗ ಪೂರ್ಣವಾಗಿ ಕಲಿಯುಗ ಪ್ರಬಲವಾಗ್ತಾ ಹೋಗಿ ಸತ್ಶಾಸ್ತ್ರ ಇಲ್ಲದೆ ಹೋಗುವಂತಹ ಸ್ಥಿತಿ ಬರ್ತದೋ ಆಗ ವಿಷ್ಣು ತೀರ್ಥರು ಮತ್ತೊಮ್ಮೆ ಬಂದು ಆಚಾರ್ಯ ಗ್ರಂಥಗಳನ್ನೆಲ್ಲ ತೆಗೆದು ಪುನಃ ಪಾಠ ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ. ಇದನ್ನು ವಾದರಾಜ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಮಹಾಮಹಿಮೋಪೇತರು ವಿಷ್ಣು ತೀರ್ಥರು ಆಚಾರ್ಯರಿಗೆ ಪೂರ್ವಾಶ್ರಮದಲ್ಲಿ ತಮ್ಮಂದರಾಗಿ ಬರಬೇಕು, ಆಶ್ರಮ ಸ್ವೀಕಾರ ಮಾಡಿ ಉತ್ತರಾಧಿಕಾರಿಗಳಾಗಿ ಬರಬೇಕು, ಅವರ ಬಳಿಯೇ ಪಾಠ ಹೇಳಿಸಿಕೊಳ್ಳಬೇಕು, ಅವರಿಂದ ಪ್ರಣವೋಪದೇಶವನ್ನು ತೆಗೆದುಕೊಳ್ಳಬೇಕು. ಇದೇನು ಸುಮ್ಮನೆ ಆಗೋದಿಲ್ಲ.
ಸ್ವಾಮಿಗಳ ಕಡೆಗೆ ಅಧ್ಯಯನ ಮಾಡಿ ಸ್ವಾಮಿಗಳ ಹತ್ರನೇ ಮುಂದೆ ಉತ್ತರಾಧಿಕಾರಿಗಳಾಗಿ ಸ್ವಾಮಿಗಳಿಂದಲೇ ಅನುಗ್ರಹವನ್ನು ಪಡೆದದ್ದು. ಇದು ಬಹಳ ಅಪರೂಪದ ಸಂಗತಿಗಳಿವೆಲ್ಲ. ಅದಕ್ಕೆ ವಿಷ್ಣು ತೀರ್ಥರ ಮಹಿಮೆಯನ್ನು ಹೇಳಲಿಕ್ಕೆ ಹೊರಡ್ತಾರೆ. ಮಧ್ಯದಲ್ಲಿ ಈಗ ಪ್ರಾರಂಭ ಆಗೋದು 91ನೇ ಶ್ಲೋಕದಲ್ಲಿ. ಏನು? ಆಚಾರ್ಯರ ಪೂರ್ವಾಶ್ರಮದ ತಂದೆ ತಾಯಿಗಳು ತೀರಿಕೊಂಡ್ರು ಅಂತ ಹೇಳಬೇಕಾಗಿತ್ತು. ನೋಡ್ರಿ, ಬಂದೇ ಇಲ್ಲ. ಇಡೀ ಸುಮಧು ವಿಜಯವನ್ನು ಕೇಳಿದ್ವಿ. 5ನೇ ಸರ್ಗದಲ್ಲಿ ಒಂದು ಬಾರಿ ಮಠಕ್ಕೆ ಬಂದು ಹೋಗಿದ್ರು. ನಡಿಲ್ಲಾಯ ನಾರಾಯಣ ಭಟ್ಟರು ಅಂತಾದ ಮೇಲೆ ಇವತ್ತೇ ಮತ್ತೆ ಕೇಳ್ತಾ ಇದ್ದದ್ದು. ಮಠದಿಂದ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ನೋಡ್ಕೊಳ್ತು. ಮಠದಿಂದ ದೂರ ಇರೋದನ್ನು ಆಚಾರ್ಯ ತಂದೆಯಿಂದಲೇ ಅಭ್ಯಾಸ ಮಾಡಿಕೊಂಡಿರ್ಬೇಕು. ಬಹಳ ವಿಚಿತ್ರ. ಸಾಮಾನ್ಯವಾಗಿ ಅದೇನೋ ಬೇರೆಯೇ ಆಗಿಬಿಡ್ತದೆ, ವೈಪರೀತ್ಯ ಆಗಿರ್ತದೆ. ದೂರ ಇರಬೇಕು, ದೂರ ಇದ್ರಂತೆ. ಆದರೂ ಅವರಿಗೆ ಆಗಾಗ ವಾರ್ತೆಗಳು, ಆಚಾರ್ಯರು ಇಲ್ಲಿ ದಿಗ್ವಿಜಯ ಮಾಡಿದರು, ಇಲ್ಲಿ ವಾದಿಜಯ ಮಾಡಿದರು, ಈ ಗ್ರಂಥಗಳ ರಚನೆ ಆಯಿತು. ಆ ಗ್ರಂಥಗಳೆಲ್ಲ ಮನೆಗೆ ಹೋಗಿ ಮುಟ್ಟಬೇಕು. ವಿಷ್ಣು ತೀರ್ಥರು ಆ ಗ್ರಂಥಗಳನ್ನು ಪೂರ್ವಾಶ್ರಮದಲ್ಲಿ ಇದ್ದಾಗ ಎಲ್ಲ ಗ್ರಂಥಗಳನ್ನು ಅವರ ತಂದೆಯ ಮುಂದೆ ಅನುವಾದ ಮಾಡಬೇಕು, ಒಪ್ಪಿಸಬೇಕು. ಎಷ್ಟು ಸಂತೋಷಪಟ್ಟಿರಬೇಕು. ಅಂಥ ತಂದೆ ತಾಯಿಗಳು ವಯೋಸಹಜವಾಗಿ ವಯೋಮೂಲಕವಾಗಿ ದೇಹತ್ಯಾಗವನ್ನು ಮಾಡಿದ್ದಾರೆ. ಎಲ್ಲಿ ಹೋದ್ರು ಅಂತ ಪ್ರಶ್ನೆ. ಮಧ್ವೇಂದೋ ನಿತ್ಯ ಸಂಬಂಧ ನಿಸ್ತಮಸ್ತ ಅಪಚೇತಸೋ ವೈಕುಂಠಂ ಯಾತಯೋ ಪಿತ್ರೋ ಗೃಹೇಸ್ಯ ವರಜೋ ವಸತ್. ಆಚಾರ್ಯರಂಥ ಪುತ್ರರತ್ನನ್ನು ಪಡೆದದ್ದರಿಂದ ವೈಕುಂಠದಲ್ಲಿ ಅವರಿಗೆ ಸ್ಥಾನ. ಬೇರೆ ಇನ್ನೆಲ್ಲಿ ಸ್ಥಾನ ಇರಬೇಕು? ವೈಕುಂಠದಲ್ಲಿ ಇವರಿಗೆ ಕಾಯ್ದಿರಿಸಿದ ಸ್ಥಳಗಳು. ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳಿದ್ದಾಗ ಮೊದಲನೇ ಸಾರೆಲ್ಲ VIP VVIP ಅಂತ ಇಟ್ಬಿಟ್ಟಿರ್ತಾರೆ. ಅವರಿಗೆ ತಿಟ್ಟಂತೆ ಆಚಾರ್ಯರ ತಂದೆ ತಾಯಿಗಳಾಗಿ ಬಂದವರಿಗೆ ವೈಕುಂಠದಲ್ಲಿ ಸ್ಥಾನ ಕಾಯಂ. ಅವರದ್ದು ಸ್ವರೂಪತಃ ಯೋಗ್ಯತೆ ಉತ್ತಮ ಇದೆ. ನಮ್ಮ ಆಚಾರ್ಯ ವ್ಯವಸ್ಥೆ ಏನು ಅಂದರೆ ಬರೇ ದೊಡ್ಡವರ ಅಪ್ಪ ದೊಡ್ಡವರ ಅಮ್ಮ ಆಗೀವಿ ಅಂತ ತಿಳ್ಕೊಂಡು ಮೋಕ್ಷ ಆಗ್ತದೆ ಅಂತ ಹೇಳೇ ಇಲ್ಲ ನಮ್ಮ ಆಚಾರ್ಯ. ಎಲ್ಲೂ ಹಾಗೆ ಹೇಳಿಲ್ಲ. ಸ್ವರೂಪ ಯೋಗ್ಯತಾ ಇರಬೇಕು, ಅದಕ್ಕೆ ಮಕ್ಕಳು ಸಹಕಾರಿಯಾಗ್ತಾರೆ ಅಂತ. ಸ್ವಂತಕ್ಕೆ ಅವರು ನಡಿಲ್ಲಾಯ ನಾರಾಯಣ ಭಟ್ಟರು ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡಿದ್ದರಿಂದ ಅವರಿಗೆ ವೈಕುಂಠವಾಯಿತು, ಮೋಕ್ಷ ದೊರೆಯಿತು ಅಂತ ಹೇಳ್ತಾರೆ. ಮೊದಲೇ ವಿರಕ್ತರಾಗಿ ಇದ್ದ ವಿಷ್ಣು ತೀರ್ಥರು ಇನ್ನೂ ವಿರಕ್ತರಾಗಿ ಬಿಟ್ಟರು ತಂದೆ ತಾಯಿಗಳು ಹೋದ ಮೇಲೆ. ಏನಿದೆ ಜವಾಬ್ದಾರಿಗಳೆಲ್ಲ ಏನಿಲ್ಲ, ಮುಗಿದೋಯ್ತಲ್ಲ. ತಂದೆ ತಾಯಿಗಳ ಸೇವೆಗಾಗಿ ಹುಟ್ಟಿ ಬಂದಿದ್ರು, ತಂದೆ ತಾಯಿಗಳ ಸೇವೆ ಆಗೋಯಿತು, ಅವರೇ ಹೊರಟೋದ್ರಲ್ಲಿ ಇನ್ನೇನು ಕೆಲಸ ಅಂತ ಹೇಳಿ ವೈಕುಂಠಂ ಯಾತಯೋ ಪಿತ್ರೋ ಗೃಹೇಸ್ಯ ವರಜೋ ವಸತ್. ನಾರಾಯಣ ಪಂಡಿತಾಚಾರ್ಯ ಅಂತಾರೆ ಮಧ್ವೇಂದೋ ನಿತ್ಯ ಸಂಬಂಧಾತ್. ಒಂದು ಸೂತ್ರ ಅಳವಡಿಸ್ಕೊಳ್ಬೇಕಂತ. ಏನು ಸೂತ್ರ ಅಂತ ಕೇಳಿದ್ರೆ, ವೈಕುಂಠಕ್ಕೆ ಹೋಗಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅವರು ಮಧ್ವಾಚಾರ್ಯರ ನಿತ್ಯ ಸಂಪರ್ಕ ಉಳ್ಳವರಾಗಬೇಕಂತ. ಮಧ್ವೇಂದೋಹೋ ನಿತ್ಯ ಸಂಬಂಧಾತ್. ಮಧ್ವಾಚಾರ್ಯರ ಸಂಪರ್ಕ ನಿತ್ಯ ಆಗ್ತಿತ್ತು ಅಂದರೆ ಅವರಿಗೆ ವೈಕುಂಠ ತಪ್ಪೋದಿಲ್ಲ. ಮತ್ತು ನಮಗೆಲ್ಲ ಹೆಂಗಾಗಬೇಕು? ನಾವೆಲ್ಲ ಇಲ್ಲಿದ್ದೀವಿ, ಅವೆಲ್ಲ ಅಲ್ಲಿದ್ದಾರೆ, ಹೇಗಾಗೋದು ಅಂತ ಕೇಳಿದ್ರೆ ಅವರ ಕೃತಿಗಳೇ ಅವರು. ಮಧ್ವಾಚಾರ್ಯ ಗ್ರಂಥಗಳೇನಿವೆಯಲ್ಲ ಅವರೇ ಮಧ್ವಾಚಾರ್ಯರಾಗಿ ಬಂದದ್ದು. ಆ ಕೃತಿಗಳು ನಮ್ಮ ಮನೆಯಲ್ಲಿ ಇತ್ತು ಅಂದರೆ ಆಚಾರ್ಯರೇ ಇದ್ದಂತೆ. ಅಂದಮೇಲೆ ಅವುಗಳ ನಿತ್ಯ ಸಂಪರ್ಕ ಇತ್ತು ಅಂದರೆ ಮಾತ್ರ ನಮಗೆ ಒಳ್ಳೆ ಹಾದಿ ಒಳ್ಳೆ ಸದ್ಗತಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಮನೆಯಲ್ಲಿ ವಿಷ್ಣು ತೀರ್ಥರು ಪೂರ್ವಾಶ್ರಮದಲ್ಲಿ ಉಳ್ಕೊಂಡಿದ್ದಾರೆ. ಸುದೈವೋ ದುರ್ದೈವೋ ಒಂದು ಘಟನೆ ಆಯಿತು. ಏನಾಯಿತು ಅಂದರೆ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳು ಹೋಗಿಬಿಟ್ಟು ಅಂತ. ಪ್ರಾಯ ಕೆಲವು ಕಳ್ಳತನ ಆಗಿರಬಹುದು, ಕೆಲವೇನೇನೋ ಆಗಿರಬಹುದು. ಮನೆ ತುಂಬಿ ಇದ್ದದ್ದು ತಂದೆ ತಾಯಿ ಇರೋವರೆಗೆ ಅವರ ಸೇವೆಗೆ ಬೇಕಾದಷ್ಟು ಇದ್ದದ್ದು ದೈವವಶಾತ್ 92ನೇ ಶ್ಲೋಕದಲ್ಲಿ ಹೇಳುವಾಗ ವಿಧಿಭ್ರೂ ವಿಭ್ರಮ ಭ್ರಶ್ಯದ್ ಧನಗೋಧಾನ್ಯ ಸಂಪದ ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾಟ್. ವಿಧಿಭ್ರೂ ಭಗವಂತನ ಹುಬ್ಬಿನ ಕುಣಿತಕ್ಕೆ ಅಥವಾ ಬ್ರಹ್ಮದೇವರ ಹುಬ್ಬಿನ ಕುಣಿತಕ್ಕೆ ಇವರ ಮನೆಯಲ್ಲಿರುವಂತಹ ಎಲ್ಲ ಧನ ಗೋ ಧಾನ್ಯ ಸಂಪದ ಎಲ್ಲ ಹೊರಟಾಗ್ಬಿಡ್ತದೆ. ಆಶ್ಚರ್ಯ ನೋಡ್ರಿ. ಮೊದಲೇ ವೈರಾಗ್ಯ ಬಂದಿತ್ತು, ಮನೆಯಲ್ಲಿದ್ದ ಸಾಮಾನೆಲ್ಲ ಹೋಗ್ಬಿಡ್ತು. ಮುಂದೇನು? ಏನಿಲ್ಲ.
ಸನ್ಯಾಸಕ್ಕೆ ತಯಾರಾಗ್ಬಿಟ್ರು. ರಾಘವೇಂದ್ರ ವಿಜಯದಲ್ಲಿ ಒಂದು ಘಟನೆ ಬರ್ತದೆ. ರಾಯರ ಮನೆಯೊಳಗೆ ಕಳ್ಳ ಬಂದಿದ್ದಂತ. ಎಂತಿಂತ ನೋಡ್ಕೊಳ್ರಿ, ಅರ್ಥಾತ್ ಇಲ್ಲಿಗ ಕಳ್ಳ ಯಾರ ಮನೆಗೆ ಬರ್ತಾನಂತ ತಿಳ್ಕೊಂಡು ದೊಡ್ಡ ದೊಡ್ಡವ್ರ ಮನೆಗೆ ಕಳ್ಳರು ಬರ್ತಿರ್ತಾರೆ ಯಾವಾಗಲೂ, ತಿಳ್ಕೊಳ್ರಿ ಅಷ್ಟೇ. ಹಾಗಾಗಿ ರಾಯರು ತಮಿಳುನಾಡಿನಲ್ಲೆಲ್ಲೋ ಒಂದು ಪ್ರಸಂಗ, ಅಲ್ಲಿದ್ದಾಗ ಅವ್ರ ಮನೆಗೆ ಕಳ್ಳ ಬಂದ. ಮನೆಯಲ್ಲಿ ಇದ್ದಿದ್ದಿಲ್ಲ. ರಾಯರ ಮನೆಯಲ್ಲಿ ಏನೇನು ಅವರು ಪೂರ್ವಾಶ್ರಮದಲ್ಲಿ ಹೇಗಿತ್ತು ನೀವೆಲ್ಲ ಕೇಳಿದ್ದೀರಿ. ಏನೇನು ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಇದ್ದ ಸಾಮಾನುಗಳನ್ನು ಕಳ್ಳ ಕದ್ಕೊಂಡು ಹೋದಂತೆ. 2 ಭಾಂಡಿ ಇದ್ದು, ಸಣ್ಣ ಸಣ್ಣ, ಒಂದು ಪಡ್ಕದ್ದೆಲ್ಲ ಇತ್ತು, ಅವನು ತೊಗೊಂಡು ಹೋಗ್ಬಿಟ್ಟು. ರಾಯರು ಪೂರ್ವಾಶ್ರಮದಲ್ಲಿ ಅವರ ಹೆಂಡತಿ ಜೊತೆಗೆ ಮಾತಾಡ್ಕೋತ ಕೂತಿರಂತೆ. ಸ್ವಲ್ಪ ತಲೆ ಹಾಕಿದ್ರಂತೆ. ಸರಸ್ವತಿ ಬಾರಿ ಕೇಳಂತೆ, ಯಾಕೆ ಸಾಮಾನು ಕಳ್ತನ ಅದು ಅಂತ ತಿಳ್ಕೊಂಡು ದುಃಖ ಆತಿರೋ ಅಂತ ಕೇಳಿರಂತೆ. ಅದಕ್ಕೆ ರಾಯರು ಚಾಷ್ಟೆ ಮಾಡಿದ್ರಂತೆ, ಇಲ್ಲ ಅದಕ್ಕೆ ದುಃಖ ಆಗಿಲ್ಲ, ಕಳ್ಳ ಎಷ್ಟು ನನ್ನ ಹೆಸರಲ್ಲೇ ಬೈಕೊಳ್ಳಿಕ್ಕೆ ತಾನು ದುಃಖ ಆಗಲಿಕ್ಕೆ ಅಂತ ಹೇಳಿದಂತೆ. ಯಾಕೆ ಅಂದರೆ ಇಂಥ ಹಟ್ಟಿ ಹೊತ್ಕೊಂಡು ಬಂದೆಲ್ಲ ಅವ್ರ ಮನೆಯಾಗಿದ್ದು ಅಂತ. ಕಳ್ಳಿಗೆ ಎಷ್ಟು ದುಃಖ ಆಗಿರಬೇಡ ಅಂತ ನಾನು ದುಃಖ ವಿಚಾರ ಮಾಡ್ತಾ ಇದ್ದೀನಿ, ನನ್ನ ಮನೇಲಿ ಹೊರದಕ್ಕೇನಿಲ್ಲ ಅಂದ್ರಂತ. ನೋಡ್ರಿ ಹ್ಯಾಗೆ ಜ್ಞಾನಿಗಳ ಅನುಸಂಧಾನ ಹೇಗಿರ್ತದೆ ಇಲ್ಲ. ಅದು ವಿಷ್ಣು ಮಧ್ವಾಚಾರ ಮನೆಯಲ್ಲೂ ಇದೇ ಪ್ರಸಂಗ, ಎಲ್ಲ ಹೊರಟೋಗ್ಬಿಡ್ತು. ಹೊರಟೋದ್ಮೇಲೆ ವಿಚಾರ ಮಾಡಿದ್ರು, ಹಾಗಾದರೆ ಬೇಡವೇ ಬೇಡ, ಏನು ಮಾಡಬೇಕು, ನಮಗೆ ಇರೋದೇ ವೈರಾಗ್ಯ, ಹೋಗಿಬಿಡೋಣ ಅಂತ ಹೇಳಿ ಆಚಾರ ಕಡೆಗೆ ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾಟ್ ಶ್ರೀಮದಾಚಾರ ಕಡೆಗೆ ಬಂದಿದ್ದಾನೆ. ಶ್ರೀಮದಾಚಾರ ಕಡೆಗೆ ಬಂದು ಪಾರಿವ್ರಾಜ್ಯಂ ಪ್ರಾರ್ಥಯಂತಂ ಪಾದಾನಮ್ರಮಿಮಂ ಮುಹುಃ ಸಮಯಾಪೇಕ್ಷಯೋರ್ವೀಕ್ಷೋ ಗಮಯಾಮಾಸ ಧಾಮತಂ. ಆಚಾರ್ಯ ಇನ್ನೂ ಇಲ್ಲೇ ಇದ್ದರು. ಈ ಕೂಡುಮನೆ ಎಂಬ ಮಠದಲ್ಲಿಯೇ ಚಾತುರ್ಮಾಸ್ಯ ಕೂತಿದ್ರಲ್ಲ, ಅಲ್ಲಿಗೆ ಬಂದರು. ಚಾತುರ್ಮಾಸ್ಯದಲ್ಲಿ ಬಂದು ತಂದೆಗೆ ಭೇಟಿಯಾಗಿ, ನನಗೆ ಸಂಸಾರ ಸಾಕು, ಎಲ್ಲ ಆಯಿತು, ಅನುಭವಿಸಿದ್ದೆಲ್ಲ ಮುಗೀತು, ಇನ್ನು ನನಗೆ ಸನ್ಯಾಸವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ನೋಡಿ, ಈ ಶ್ಲೋಕದಲ್ಲಿ ಹೇಳುವಾಗ ಪಾರಿವ್ರಾಜ್ಯಂ ಪ್ರಾರ್ಥಯಂತಂ ಪಾದಾನಮ್ರಮಿಮಂ ಮುಹುಃ, ಮೊದಲನೇ ದಿವಸ ಬಂದು ನಮಸ್ಕಾರ ಹಾಕಿ ಉಳ್ಕೊಂಡ್ರು ಮಠದಲ್ಲಿ. ಸಾಯಂಕಾಲ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮಧ್ವಾಚಾರ್ಯರು ಕರೆಸಿ, ಏನಪ್ಪ ಏನು ಬಂದದ್ದು ಅಂತ ಕೇಳಿದರು. ಒಂದೇ ಮಾತು, ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಬಂದುಬಿಟ್ಟಿದ್ದೇನೆ ಅಂದರು. ಇರು ಅಂದರು. ಮಾರನೇ ದಿವಸ ಮತ್ತು ಅದೇ ಪ್ರಾರ್ಥನಾ, ಮಾರನೇ ದಿವಸ ಮತ್ತದು ಪ್ರಾರ್ಥನಾ, ಮತ್ತೆ ಮತ್ತೆ ಅದೇ ಕೇಳಿಕೊಂಡಾಗ ಆಚಾರ್ಯ ಹೇಳಿದ್ರಂತೆ, ಮನೆಗೆ ಹೋಗು ಅಂತ ಹೇಳ್ಬಿಟ್ರಂತೆ. ನೋಡ್ರಿ, ಬಂದು ಕೇಳಿದಾಗ ಕೊಟ್ಬಿಡೋಣ ಅಂತ ಸರಸರ ಅಂತ ಒಂದು ತೆಂಗಿನಕಾಯಿ ತಗೊಂಡು ಕೊಟ್ಟು ಆಶ್ರಮ ತಗೋ ಅಂತ ಕೊಡಲಿಲ್ಲ, ಮನೆಗೆ ಹೋಗು. ತಮ್ಮನನ್ನು ಮನೆಗೆ ಕಳಿಸಿದ್ರೆ ಆಶ್ರಮ ಕೊಡೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಮೊದಲು ಯಾರ ಕೇಳಿದ್ರೆ ಸಾಕಾಗಿದೆ, ನಮಗೆ ಕೊಟ್ಟೆ ಬಿಡ್ತೀವಿ ಅಂತ ಕೂದಿರ್ತಾರೆ ಕೆಲವರಂತೂ. ತಗೊಂಬ ತೆಂಗಿನಕಾಯಿ ತಗೊಂಬ, ಭಜಾಮನ್ ಕರ್ಕೊಂಬ, ಬಡ ಬಡ ಸ್ವಚ್ಛ ಮಾಡಿಸ್ಕೋ, ತೆಂಗಿನಕಾಯಿ ಕೊಡ್ತೀನಿ, ಮುಗಿದು ಹೋದ ಕೆಲಸ ಅಂತ ಹೇಳಿ ಕೊಡೋದಿಲ್ಲ ಅಂತ ಹೇಳಿದ್ರು. ಹೋಗಿ ಮನೆಗೆ ಹೋಗು ಅಂತ ಹೇಳಿಬಿಟ್ರು. ಯಾಕೆ ಅಂತ ಗೊತ್ತಿಲ್ಲ. ಸಮಯಾಪೇಕ್ಷೆಯ ಉರ್ವೀಕ್ಷ ಗಮಯಾಮಾಸ ಧಾಮತಂ. ನೋಡ್ರಿ ಎಷ್ಟು ಸೂಕ್ಷ್ಮ ಇದೆ. ಆಚಾರ್ಯಂದರು, ನಿನಗೆ ಸನ್ಯಾಸ ತೆಗೆದುಕೊಳ್ಳೋ ಸಮಯ ಬಂದಿಲ್ಲ ಇನ್ನೂ ಅಂದರು. ಇನ್ನೇನು ಬರಬೇಕಾಗಿದೆ? ಅಪ್ಪ ಅಮ್ಮ ಹೊರಟೋದ್ರು, ಮನೆಯಲ್ಲಿದ್ದೆಲ್ಲ ಆಯಿತು, ವೈರಾಗ್ಯ ಬಂದಾಯ್ತಲ್ಲ ಅಂತ ಕೇಳಿದ್ರೆ, ದೇವರು ಇಷ್ಟು ವಿಚಿತ್ರ ಇದ್ದಾನಂತೆ. ಎಲ್ಲಾದರೂ ಸ್ವಾಮಿ ಯಸ್ಯಾನುಗ್ರಹಮಿಚ್ಛಾಮಿ ತದ್ವಿತ್ತಂ ವಿಧುನೋಮ್ಯಹಂ ಅಂತೆ. ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಾರಲ್ಲ, ಮೊದಲು ಅವ್ರ ಸಂಪತ್ತನ್ನೆಲ್ಲ ಹಾಳು ಮಾಡಿಬಿಡ್ತಾನಂತೆ, ಎಲ್ಲ ತೆಗೆಸ್ಬಿಡ್ತಾನಂತೆ. ಎಲ್ಲ ಹೋದ ಮೇಲೆ ದೇವ್ರ ನೆನೆಸ್ಲಿಕ್ಕೆ ಶುರು ಮಾಡ್ತೀವಂತ ನಾವು. ಯಾಕಂದರೆ ಎಲ್ಲ ಇದ್ದಾಗ ದೇವ್ರ ನೆನಪು ಬರ್ತಿರಂಗಿಲ್ಲ. ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಷೀನು, ಮೊಬೈಲು ಎಲ್ಲ ಇತ್ತು ಅಂದರೆ ಎಲ್ಲಿ ನೆನಪಿಗೆ ಬರ್ಬೇಕು ಹೇಳೋಣ ಅಂತ. ಏನರ ಒಂದು ಹೋತು ಅಂತ ಇಟ್ಕೊಳ್ರಿ, ದೇವರ ಇಚ್ಛಾ ಅಂತೀವಿ, ಅವಾಗ ನೆನಪಾಯ್ತು ದೇವರಿಗೆ. ಹೋದ ಮೇಲೆ ನೆನಪಾಲಿಕ್ಕೆ ಶುರುವಾಯ್ತು ನಮ್ದೆಲ್ಲ. ಏನೋ ದೇವ್ರ ಸಂಕಲ್ಪ ಇಷ್ಟು ದಿವಸ ಇತ್ತು, ಇಲ್ಲದೆ ಇದ್ದಾಗ ಇಲ್ಲ, ಇದ್ದಾಗ ಅಂತೀವೇನೋ, ಇದ್ದಾಗ ಅನ್ನೋದಿಲ್ಲ, ಹೋದ್ಮೇಲೆ ಅಂತೀವಿ ನಾವು ಯಾವಾಗಲೂ. ಅದಕ್ಕೆ ದೇವರಂತಾನೆ, ನಿನಗೆ ಹೋದ್ಮೇಲೆ ನಾನು ನೆನಪಾಗ್ತದೆ, ಆದ್ದರಿಂದ ಅವಾಗನ್ನು ತೆಗೆದು ಬಿಡ್ತೀನಿ ಅಂತ. ಸಮಯಾಪೇಕ್ಷೆಯು ಇನ್ನೊಂದು ಅರ್ಥ ಹೇಳ್ತಾರೆ. ಏನು ಅಂದರೆ, ಚಾತುರ್ಮಾಸ್ಯದಲ್ಲಿ ಸನ್ಯಾಸ ಕೊಡಬಾರ್ದಂತೆ. ಚಾತುರ್ಮಾಸ್ಯ ಕಾಲದಲ್ಲಿ ಯಾವ ಮಂಗಳ ಕಾರ್ಯವನ್ನು ಮಾಡಿಕೊಡುದು, ನೆನಪಿಟ್ಕೊಳ್ರಿ. ಲಗ್ನ, ಮುಂಜ್ವಿ, ಜೌಳ ಯಾವುದೂ ಮಾಡೋ ಹಾಗಿಲ್ಲ ಚಾತುರ್ಮಾಸ್ಯ ಕಾಲದಲ್ಲಿ. ಚಾತುರ್ಮಾಸ್ಯ ಮುಗಿದ ಮೇಲೆ ಎಲ್ಲ ಮಾಡಬೇಕು. ನಮಗೀಗ ಚಾತುರ್ಮಾಸ್ಯ ಆ ಮಾಸ ಅಂತ ಇಲ್ರಿ, ಕಲ್ಯಾಣ ಮಂಟಪದ ಮಾಸ ಅಂತ ಇರ್ತದೆ. ಯಾವಾಗ ಕಲ್ಯಾಣ ಮಂಟಪ ಖಾಲಿ ಇರ್ತಾವ ಆವಾಗ ಮುಗಿಸ್ತೇನೆ.
ಹಾಗಾಗಿ ಚಾತುರ್ಮಾಸ್ಯ ಕಾಲ ಬಂದುದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಸನ್ಯಾಸವನ್ನು ಕೊಡಬಾರದು. ಚಾತುರ್ಮಾಸ್ಯ ಮುಕ್ತಾಯವಾಗಲಿ, ಆಮೇಲೆ ನಿನಗೆ ಸನ್ಯಾಸವನ್ನು ನೀಡ್ತೇನೆ ಅಂತ ಹೇಳಿ ಕಳಿಸಿದ್ದಾರೆ. ಮುಂದೆ ಏನಾಯಿತು ಎಂಬುದನ್ನು ಮತ್ತೆ ನಾಳೆ ನೀವು ಹೇಗೆ ಸೇರ್ತೀವಿ. ಸೇರಿದಾಗ ಈ ಸುಮಧ್ವ ವಿಜಯದ ಪ್ರವಚನ ಮಾಲಿಕೆಯನ್ನು ಮುಂದೆ ಬರೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸುಮಧ್ವ ವಿಜಯದ ಪ್ರವಚನ ಮುಗೀತಷ್ಟೇ, ಕಾರ್ಯಕ್ರಮ ಮುಗೀತು ಅಂತ ತಿಳ್ಕೊಬೇಡ್ರಿ. ಮಧ್ಯ ಮಧ್ಯಕ್ಕೆ ಕೃಷ್ಣಾರ್ಪಣ, ಮಧ್ಯ ಮಧ್ಯಕ್ಕೆ ಶ್ರೀ ಗುರುದ್ಯೋರ್ಮ ಅಂತಿರ್ತೀವಿ. ಯಾವಾಗಲೂ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ ಅಂತಿರ್ತಾರಿಲ್ಲೋ, ಹಂಗಿದ್ದಂಗೆ ಅದಕ್ಕೆ ಇಲ್ಲಿಗೆ ಸುಮಧ್ವ ವಿಜಯ ಪ್ರವಚನ ಮುಕ್ತಾಯ ಆಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು